ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕ್ರಿಯಾಶೀಲ ಮಂಗಳನಿಂದ ಆಳಲ್ಪಡುವ ದಿಟ್ಟ ಮೇಷರೇ, ನೀವು ಅಗ್ನಿ ಅಂಶದ ಪ್ರವರ್ತಕ ಮನೋಭಾವವನ್ನು ಸಾಕಾರಿಸುತ್ತೀರಿ. ನಿಮ್ಮ ಪ್ರಧಾನ ಸ್ವಭಾವವು ನಾವೀನ್ಯತೆ ಮತ್ತು ನಿರ್ಭೀತ ನಾಯಕತ್ವವನ್ನು ಪ್ರೇರೇಪಿಸುತ್ತದೆ. ಇಂದು ಶುಕ್ರ ಶಕ್ತಿಯು ನಿಮ್ಮ ತೀವ್ರತೆಯನ್ನು ಮೃದುಗೊಳಿಸುತ್ತದೆ. ಮಹತ್ವಾಕಾಂಕ್ಷಿಯ ಅನ್ವೇಷಣೆಗಳಲ್ಲಿ ರಾಜತಾಂತ್ರಿಕ ವಿಜಯಗಳು ಮತ್ತು ಸಹಯೋಗದ ಪ್ರಗತಿಗೆ ಅವಕಾಶಗಳನ್ನು ನೀಡುತ್ತದೆ. ದುರ್ಬಲತೆ ಇಂದು ನಿಮ್ಮ ಪ್ರಣಯ ಸಂಬಂಧಗಳನ್ನು ಬಲಪಡಿಸುತ್ತದೆ. ಒಂಟಿ ಮೇಷರು ಬಾಹ್ಯ ಆಕರ್ಷಣೆಯ ಬದಲು ನಿಜವಾದ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತಾರೆ. ಜೋಡಿಯಲ್ಲಿರುವವರು ತಮ್ಮ ಖಾಸಗಿ ಭಯಗಳು ಮತ್ತು ಕನಸುಗಳನ್ನು ಹಂಚಿಕೊಳ್ಳಿ. ದೈಹಿಕ ವಾತ್ಸಲ್ಯ ಈಗ ಆಳದ ಮತ್ತರ್ಥವನ್ನು ಹೊಂದಿದೆ. ಭವ್ಯ ಸನ್ನಿಗೆಗಿಂತ ಆತ್ಮೀಯ ಶಾಂತ ಕ್ಷಣಗಳನ್ನು ಯೋಜಿಸಿ. ಯಶಸ್ಸಿನ ಬಗ್ಗೆ ನೀವು ದೀರ್ಘಕಾಲದಿಂದ ಹೊಂದಿರುವ ನಂಬಿಕೆಗಳನ್ನು ಪ್ರಶ್ನಿಸುವಾಗ ಆಂತರಿಕ ರೂಪಾಂತರ ನಿಮ್ಮನ್ನು ಕರೆಯುತ್ತದೆ. ಇಂದು ನಿಮ್ಮ ಪ್ರಸ್ತುತ ಮಾರ್ಗವು ನಿಮ್ಮ ವಿಕಸಿಸುತ್ತಿರುವ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತಿದೆಯೇ ಎಂದು ಪರಿಶೀಲಿಸಿ. ಹಿಂದಿನ ಯಾರೊಂದಿಗಾದ ಸಂಭಾಷಣೆ ಅನಿರೀಕ್ಷಿತ ಬುದ್ಧಿವಂತಿಕೆಯನ್ನು ನೀಡಬಹುದು. ದೈನಂದಿನ ದಿನಚರಿಯಲ್ಲಿ ಸೂಕ್ಷ್ಮ ಆದರೆ ಗಮನಾರ್ಹ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಿ. ಸಹಯೋಗ ಯೋಜನೆಗಳು ವೇಗ ಪಡೆಯುತ್ತವೆ. ನೀವು ಹಿಂದೆ ಸರಿದಾಗ ತಂಡದ ಪ್ರಗತಿ ಸ್ಪಷ್ಟವಾಗುತ್ತದೆ. ಸಭೆಗಳಲ್ಲಿ ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ. ಸಹೋದ್ಯೋಗಿಯ ಸಲಹೆ ನಿಮ್ಮ ಒಂಟಿ ಹೋರಾಟದ ಸಮಸ್ಯೆಯನ್ನು ಪರಿಹರಿಸಬಹುದು. ಎಲ್ಲವನ್ನೂ ಎಚ್ಚರಿಕೆಯಿಂದ ದಾಖಲಿಸಿ. ತೀವ್ರ ವ್ಯಾಯಾಮದ ಬದಲು ಸೌಮ್ಯ ಚಲನೆಗಳು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಇಂದು ಯೋಗ, ತೈಚಿ ಅಥವಾ ಧ್ಯಾನಸ್ಥ ನಡಕೆಯನ್ನು ಪ್ರಯತ್ನಿಸಿ. ನಿಮ್ಮ ನರಮಂಡಲಕ್ಕೆ ಶಮನ ಬೇಕಾಗಿದೆ. ಗಿಡಮೂಲಿಕೆ ಚಹಾ ಮತ್ತು ಬೆಚ್ಚಗಿನ ಸ್ನಾನಗಳು ಸಮತೋಲನವನ್ನು ಪುನಃಸ್ಥಾಪಿಸುತ್ತವೆ. ನಾಸ್ಟಾಲ್ಜಿಯಾ ಅನಿರೀಕ್ಷಿತವಾಗಿ ಮೇಲ್ಮುಖವಾಗಬಹುದು. ಸಂತೋಷ ಮತ್ತು ವಿಷನ್ನತೆ ಎರಗೂ ಬರುತ್ತವೆ. ಈ ಭಾವನೆಗಳನ್ನು ವಿಶ್ಲೇಷಿಸುವುದರ ಬದಲು ಸೃಜನಶೀಲ ಅಭಿವ್ಯಕ್ತಿ ಮೂಲಕ ಸಂಸ್ಕರಿಸಿ. ಯಾರಾದರೂ ಮಾರ್ಗದರ್ಶನವನ್ನು ಬಯಸಿದರೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿ. ನಿಮ್ಮ ರಕ್ಷಣಾತ್ಮಕ ಪ್ರವೃತ್ತಿಗಳು ಅದರೈಗೆ ಸೇವಿಸುತ್ತವೆ, ಆದರೆ ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ರಕ್ಷಿಸಿಕೊಳ್ಳಲು ಮರೆಯಬೇಡಿ. ಅದೃಷ್ಟದ ನೋಟಗಳು ಮತ್ತು ಸಮಯ. ಅದೃಷ್ಟದ ಸಂಖ್ಯೆಗಳು 7, 14, 28 ಮತ್ತು 35. ಚಿನ್ನದ ಹಳದಿ ಮತ್ತು ಹಸಿರು ಬಣ್ಣಗಳು ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ಸಂಭವಿಸುವ ಸಂಭಾಷಣೆಗಳು ನಿಮ್ಮ ಪಥವನ್ನು ಅರ್ಥಪೂರ್ಣವಾಗಿ ಬದಲಾಯಿಸಬಹುದು. ಆ ಸಮಯದಲ್ಲಿ ಗಮನವಿರಲಿ. ಇಂದು ಸ್ಥಳೀಯ ಅನ್ವೇಷಣೆಗಳು ಹೆಚ್ಚು ಫಲಪ್ರದವಾಗುತ್ತವೆ. ಮಧ್ಯಾಹ್ನದ ಸ್ವಯಂ ಪ್ರೇರಿತ ಡ್ರೈವ್ ಅಥವಾ ನಡಕೆ ಗುಪ್ತ ರತ್ನಗಳನ್ನು ಬಹಿರಂಗಪಡಿಸಬಹುದು. ದೀರ್ಘ ಪ್ರಯಾಣಗಳನ್ನು ಬುಕ್ ಮಾಡುವುದನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸುಂದರವಾದ ಶುಕ್ರನಿಂದ ಆಳಲ್ಪಡುವ ನೆಲದ ವೃಷಭರೇ, ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ಮತ್ತು ದೃಢನಿಶ್ಚಯವು ಪ್ರತಿ ಕ್ಷಣದ ಶ್ರೀಮಂತಿಕೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಸ್ಥಿರತೆ ಮತ್ತು ಇಂದ್ರಿಯ ಸಂತೋಷಗಳು ಶಾಶ್ವತವಾದ ಅಡಿಪಾಯವನ್ನು ನಿರ್ಮಿಸಲು ಸಹಕರಿಸುತ್ತವೆ. ಶುಕ್ರನು ಇಂದು ಪ್ರಣಯದ ಸ್ಥಿರತೆಯನ್ನು ಗಾಢಗೊಳಿಸುತ್ತಾನೆ. ಪ್ರಾಯೋಗಿಕ ಸೇವಾ ಕಾರ್ಯಗಳು ಮತ್ತು ಚಿಂತನಾಶೀಲ ಕ್ಷಣಗಳು ಸಂಬಂಧಗಳನ್ನು ಬಲಪಡಿಸುತ್ತವೆ. ಒಂಟಿಗಳು ಬಾಹ್ಯ ಪ್ರದರ್ಶನಕ್ಕಿಂತ ಸತ್ಯಾಸತ್ಯವನ್ನು ಮೆಚ್ಚುವ ಸಂಗಾತಿಯನ್ನು ಆಕರ್ಷಿಸುತ್ತಾರೆ. ನಿಮ್ಮ ಉದಾರ ಮನೋಭಾವವು ಹೊಸ ಅವಕಾಶಗಳನ್ನು ಕರೆತರುತ್ತದೆ. ಸಣ್ಣ ಆದರೆ ಪ್ರಾಮಾಣಿಕ ಸಂಭಾಷಣೆಗಳನ್ನು ಆಯೋಜಿಸಿ. ಸಹಯೋಗದ ಮೂಲಕ ನಾಯಕತ್ವದ ಅವಕಾಶಗಳು ಇಂದು ಹೊರಹೊಮ್ಮಬಹುದು. ಸಭೆಗಳಲ್ಲಿ ಹೆಚ್ಚು ಕೇಳಿ ಮತ್ತು ತಂಡದೊಂದಿಗೆ ಒಮ್ಮತವನ್ನು ನಿರ್ಮಿಸಿ. ದೈನಂದಿನ ಕಾರ್ಯಪ್ರವಾಹವನ್ನು ಸುಧಾರಿಸಲು ಸಣ್ಣ ವ್ಯವಸ್ಥಾಪನಾ ಬದಲಾವಣೆಗಳನ್ನು ಅನುಸರಿಸಿ. ದೈಹಿಕ ತೀವ್ರತೆ ಬದಲು ಮಾನಸಿಕ ಸ್ವಾಸ್ಥ್ಯಕ್ಕೆ ಆದ್ಯತೆ ನೀಡಿ. ಯೋಗ, ಧ್ಯಾನಸ್ಥ ನಡಿಕೆ ಅಥವಾ ಮೃದು ಸ್ಟ್ರೆಚಿಂಗ್ಗಳು ಉತ್ತಮ ಪರಿಣಾಮ ನೀಡುತ್ತವೆ. ಕುಟುಂಬದ ನೆನಪುಗಳು ಇಂದು ಅನಿರೀಕ್ಷಿತ ಸಂತೋಷವನ್ನು ತರುತ್ತವೆ.
ನಾಸ್ಟಾಲ್ಜಿಯಾ ಸಂತೋಷ ಮತ್ತು ವಿಷನ್ನತೆಯನ್ನು ಎರಡನ್ನೂ ತರಬಹುದು. ಈ ಭಾವನೆಗಳನ್ನು ಸೃಜನಶೀಲವಾಗಿ ಹೊರಹಾಕಿ. ಅದೃಷ್ಟ ಸಂಖ್ಯೆಗಳು 7, 14, 28, 35. ಅದೃಷ್ಟ ಬಣ್ಣಗಳು ಹಸಿರು ಮತ್ತು ಚಿನ್ನದ ಹಳದಿ ಬಣ್ಣ. ಮಧ್ಯಾಹ್ನ 2 ರಿಂದ 4 ಗಂಟೆ ಸಮಯದಲ್ಲಿ ಮುಖ್ಯ ಸಂಭಾಷಣೆಗಳು ನಿಮ್ಮ ದಿಕ್ಕನ್ನು ಬದಲಾಯಿಸಬಹುದು. ವಾರಾಂತ್ಯದ ಸಣ್ಣ ವಿಹಾರಗಳು ಇಂದು ಸ್ಮರಣೀಯ ಅನುಭವಗಳನ್ನು ನೀಡಬಹುದು. ಕಲಾತ್ಮಕ ಸ್ಥಳಗಳು ಅಥವಾ ಪ್ರಕೃತಿ ಸಂರಕ್ಷಿತ ಪ್ರದೇಶಗಳಿಗೆ ಡ್ರೈವ್ಗಳು ಸೃಜನಶೀಲತೆಯನ್ನು ಉತ್ತೇಜಿಸುತ್ತವೆ. ಪರಿಹಾರ: ಹೃದಯ ಚಕ್ರದ ಬಳಿ ತಾಮ್ರದ ಆಭರಣಗಳನ್ನು ಧರಿಸಿ. ಸಂಜೆ ಧ್ಯಾನದ ಸಮಯದಲ್ಲಿ ಶ್ರೀಗಂಧದ ಧೂಪವನ್ನು ಸುಡುಹಾಕಿ. ಸೂರ್ಯಾಸ್ತದ ವೇಳೆ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಇಂದು ನಿಮ್ಮ ದಿನ ಸಮತೋಲನ, ಪ್ರೀತಿ ಮತ್ತು ಸ್ಥಿರತೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಧಿಪತ್ಯದ ಮಿಥುನ, ನಿಮ್ಮ ದ್ವಂದ್ವ ಸ್ವಭಾವ ಮತ್ತು ತ್ವರಿತ ಮನಸ್ಸು ನಿಮ್ಮನ್ನು ಸಂವಹನದಲ್ಲಿ ಪ್ರಭಾವಶಾಲಿಯಾಗಿ ಮಾಡುತ್ತದೆ. ಇಂದು ಬೌದ್ಧಿಕ ಪ್ರಚೋದನೆ ಮತ್ತು ಸಾಮಾಜಿಕ ಸಂಪರ್ಕಗಳು ನಿಮ್ಮ ಕುತೂಹಲವನ್ನು ಉತ್ತೇಜಿಸುತ್ತವೆ. ಹೊಸ ವಿಚಾರಗಳು ನಿಮ್ಮ ಮನಸ್ಸನ್ನು ಚುರುಕಾಗಿಸುತ್ತವೆ. ತಮಾಷೆಯ ಹಾಸ್ಯಗಳು ಇಂದು ಪ್ರಣಯದ ಕಿಡಿಗಳನ್ನು ಹುಟ್ಟುಹಾಕಬಹುದು. ದಾಂಪತ್ಯಗಳು ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡರೆ ಅನ್ಯೋನ್ಯತೆ ಗಾಢವಾಗುತ್ತದೆ. ಒಂಟಿಯವರು ಸಾಮಾಜಿಕ ಮಾಧ್ಯಮ ಅಥವಾ ಸಾಂದರ್ಭಿಕ ಕೂಟಗಳಲ್ಲಿ ಬುದ್ಧಿವಂತ ಸಂಭಾಷಣೆಯ ಮೂಲಕ ಗಮನ ಸೆಳೆಯುತ್ತಾರೆ. ಇಂದು ಸೌಮ್ಯತೆ ಮತ್ತು ಹಾಸ್ಯವನ್ನು ಉಪಯೋಗಿಸಿ ಸಂಬಂಧಗಳನ್ನು ಹತ್ತಿರಗೊಳಿಸಿ. ಸಹಯೋಗಿ ಯೋಜನೆಗಳು ಇಂದು ನಿಮ್ಮ ರಾಜತಾಂತ್ರಿಕ ಸ್ಪರ್ಶಕ್ಕೆ ಅವಕಾಶ ನೀಡುತ್ತವೆ. ಮಾಹಿತಿ ವಿಭಿನ್ನವಾಗಿ ಪ್ರಸ್ತುತಪಡಿಸಿದರೆ ಪ್ರತಿರೋಧ ಮೃದುವಾಗುತ್ತದೆ. ಸಂಕೀರ್ಣ ಸಂಕಲ್ಪಗಳನ್ನು ಸರಳವಾಗಿ ಹೇಳುವ ನಿಮ್ಮ ಸಾಮರ್ಥ್ಯವು ವೃತ್ತಿಯಲ್ಲಿ ನಿಮ್ಮ ಸೂಪರ್ ಪವರ್ ಆಗಿದೆ. ಇಂದು ದೈಹಿಕ ಶ್ರಮಕ್ಕಿಂತ ಮಾನಸಿಕ ಪ್ರಚೋದನೆ ಮುಖ್ಯ. ಪದಬಂಧಗಳು, ಸಾಕ್ಷ್ಯಚಿತ್ರಗಳು ಅಥವಾ ಕಲಿಕಾ ಅಪ್ಲಿಕೇಶನ್ಗಳು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತವೆ. ಕುಟುಂಬದ ಮಧ್ಯವರ್ತಿ ಪಾತ್ರದಲ್ಲಿ ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಅಗತ್ಯವಾಗುತ್ತದೆ. ಇಬ್ಬರು ಸಂಬಂಧಿಕರ ನಡುವೆ ಸಮಾಧಾನ ತರಲು ನಿಮ್ಮ ದೃಷ್ಟಿಕೋನ ಸಹಾಯಕವಾಗುತ್ತದೆ. ಇಂದು ಅದೃಷ್ಟ ಸಂಖ್ಯೆಗಳು 7, 14, 23, 36, 41. ಮಧ್ಯಾಹ್ನದ ಸಂಭಾಷಣೆಗಳು ವಿಶೇಷ ಫಲ ತರುತ್ತವೆ. ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ಮಾತುಗಳು ದಿಕ್ಕು ಬದಲಾಯಿಸಬಹುದು. ಹಳದಿ ಬಣ್ಣದ ಉಡುಗೆಗಳು ಅಥವಾ ಸಿಟ್ರಸ್ ಪರಿಮಳಗಳು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತವೆ. ಸ್ಥಳೀಯ ಅನ್ವೇಷಣೆಗಳು ಇಂದು ಹೆಚ್ಚು ಫಲಪ್ರದವಾಗುತ್ತವೆ. ನಡಿಗೆ ಅಥವಾ ಸೈಕ್ಲಿಂಗ್ ಮೂಲಕ ನಿಮ್ಮ ನೆರೆಹೊರೆಯ ಗುಪ್ತರತ್ನಗಳನ್ನು ಕಂಡುಹಿಡಿಯಿರಿ. ಪರಿಹಾರ: ಪ್ರಕಾಶಮಾನ ಕಿತ್ತಳೆ ಬಣ್ಣವನ್ನು ಧರಿಸಿ. ಕಾರ್ನೇಲಿಯನ್ ಕಲ್ಲಿನ ತುಂಡನ್ನು ಒಯ್ಯಿರಿ. ಮಧ್ಯಾಹ್ನ 2 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಹಸಿರು ಚಹಾ ಕುಡಿಯಿರಿ. ಸಂಜೆ ಧ್ಯಾನದ ಸಮಯದಲ್ಲಿ ಶ್ರೀಗಂಧದ ಧೂಪವನ್ನು ಸುಡಿ. ಇಂದು ನಿಮ್ಮ ಸಂವಹನವೇ ನಿಮ್ಮ ಶಕ್ತಿ. ಸೃಜನಶೀಲತೆಯನ್ನು ಸ್ವೀಕರಿಸಿ. ಸಂಬಂಧಗಳಲ್ಲಿ ಸೌಮ್ಯತೆ ತೋರಿಸಿ ಮತ್ತು ಸ್ಥಳೀಯ ಅನ್ವೇಷಣೆಯಿಂದ ಪ್ರೇರಣೆ ಪಡೆಯಿರಿ. ನಿಮ್ಮ ದಿನ ಸ್ಪಷ್ಟತೆ, ಸಂವಹನ ಮತ್ತು ಹೊಸ ಆವಿಷ್ಕಾರಗಳಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪೋಷಿಸುವ ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಅಂತಃಪ್ರಜ್ಞೆಯ ಬುದ್ಧಿವಂತಿಕೆ ಸ್ಪಷ್ಟವಾಗುತ್ತದೆ. ನಿಮ್ಮ ಜಲಶಕ್ತಿ ರಕ್ಷಣಾತ್ಮಕ ಮತ್ತು ಸಹಾನುಭೂತಿಪೂರ್ಣವಾಗಿ ಹರಿಯುತ್ತದೆ. ಶುಕ್ರಶಕ್ತಿಯು ಇಂದು ನಿಮ್ಮ ಸೂಕ್ಷ್ಮ ಚಂದ್ರ ಸ್ವಭಾವದೊಂದಿಗೆ ಸುಂದರವಾಗಿ ಸಮನ್ವಯಗೊಂಡು ಹೃದಯಸ್ಪರ್ಶಿ ಸಂಪರ್ಕಗಳಿಗೆ ದಾರಿ ತೆರೆದಿಡುತ್ತದೆ. ಕೋಮಲ ಸನ್ನೆಗಳು ಮತ್ತು ಅರ್ಥಪೂರ್ಣ ಸಂಭಾಷಣೆಗಳ ಮೂಲಕ ಪ್ರಣಯ ಶಕ್ತಿ ಇಂದು ಅರಳುತ್ತದೆ. ಒಂಟಿಯಾದವರು ಕುಟುಂಬ ಸಂಪರ್ಕಗಳು ಅಥವಾ ಪರಿಚಿತ ಸಾಮಾಜಿಕ ವಲಯಗಳ ಮೂಲಕ ಪ್ರೀತಿಯನ್ನು ಕಂಡುಹಿಡಿಯಬಹುದು. ದಾಂಪತ್ಯವು ಮನೆಯಲ್ಲಿ ಆತ್ಮೀಯ ಕ್ಷಣಗಳನ್ನು ಸೃಷ್ಟಿಸಿ ಕನಸುಗಳನ್ನು ಹಂಚಿಕೊಳ್ಳಿ. ಸೌಮ್ಯ ಸ್ಪರ್ಶ ಮತ್ತು ದಯೆಯ ಮಾತುಗಳು ಭಾವನಾತ್ಮಕ ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತವೆ. ನಿಮ್ಮ ಬೆಳವಣಿಗೆಗೆ ಸಹಾಯಕವಾಗದ ಹಳೆಯ ಭಾವನಾತ್ಮಕ ಮಾದರಿಗಳನ್ನು ತ್ಯಜಿಸುವಾಗ ಆಂತರಿಕ ರೂಪಾಂತರವು ಇಂದು ನಿಮ್ಮನ್ನು ಕರೆತರುತ್ತದೆ. ಪ್ರಮುಖ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಬಾಲ್ಯದ ನೆನಪುಗಳು ಹೊರಹೊಮ್ಮಿ ಪ್ರಸ್ತುತ ಸವಾಲುಗಳ ಬಗ್ಗೆ ಅಮೂಲ್ಯ ಒಳನೋಟಗಳನ್ನು ನೀಡಿ ಗುಣಹೇಳಿಕೆಯ ದಿಕ್ಕನ್ನು ತೋರಿಸುತ್ತವೆ. ಸಹಯೋಗ ಪ್ರಯತ್ನಗಳು ಇಂದಿನ ಬೆಂಬಲಿತ ಕಾಸ್ಮಿಕ್ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಇತರರ ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ವೃತ್ತಿಯಲ್ಲಿ ದೊಡ್ಡ ಆಸ್ತಿಯಾಗುತ್ತದೆ. ವೃತ್ತಿಯಲ್ಲಿ ಭಾವನಾತ್ಮಕ ಸುರಕ್ಷತೆಯನ್ನು ಸೃಷ್ಟಿಸಿ ಮತ್ತು ಟೀಮ್ ಸದಸ್ಯರು ತಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಪ್ರೋತ್ಸಾಹಿಸಿ. ಎಲ್ಲವನ್ನೂ ಎಚ್ಚರಿಕೆಯಿಂದ ದಾಖಲಿಸಿ.
ನಿಮ್ಮ ದೇಹವು ಇಂದು ಸೌಮ್ಯ ಪೋಷಣೆಯುತ ಆರೈಕೆಯನ್ನು ಬಯಸುತ್ತದೆ. ಬೆಚ್ಚಗಿನ ಸ್ನಾನ, ಗಿಡಮೂಲಿಕೆ ಚಹಾ ಮತ್ತು ಆರಾಮದಾಯಕ ಆಹಾರಗಳು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುತ್ತವೆ. ಜೀರ್ಣಕ್ರಿಯೆಯ ಆರೋಗ್ಯದ ಬಗ್ಗೆ ಗಮನವಿಡಿ ಮತ್ತು ಹೈಡ್ರೇಟೆಡ್ ಆಗಿರಿ. ಸಂಜೆ ಮೆಡಿಟೇಷನ್ ಅಥವಾ ಜರ್ನಲಿಂಗ್ ಭಾವನಾತ್ಮಕ ಅವಶೇಷಗಳನ್ನು ಪ್ರಕ್ರಿಯೆಗೊಳಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಪ್ರಜ್ಞೆಯ ಮೂಲಕ ಆಳವಾದ ಭಾವನಾತ್ಮಕ ಪ್ರವಾಹಗಳು ಹರಿಯುತ್ತವೆ. ಗುಣಹೇಳಿಕೆ ಮತ್ತು ಬಹಿರಂಗಪಡಿಸುವಿಕೆ ಎರಡೂ ಸಂಭವಿಸುತ್ತವೆ. ಈ ಅಲೆಗಳು ನಿಮ್ಮ ನಿಜವಾದ ಅಗತ್ಯಗಳ ಬಗ್ಗೆ ಮೆಸೇಜ್ಗಳನ್ನು ತರುತ್ತವೆ. ಯಾವುದೇ ತೀರ್ಪು ಇಲ್ಲದೆ ಅನುಭವಿಸಲು ಅವಕಾಶ ನೀಡಿ. ಕುಟುಂಬ ಚಲನಶೀಲತೆಗೆ ನಿಮ್ಮ ಸಹಾನುಭೂತಿ ಮತ್ತು ತಿಳುವಳಿಕೆ ಅಗತ್ಯವಾಗಬಹುದು. ಅದೃಷ್ಟದ ಸಂಖ್ಯೆಗಳು 7, 16, 25, 34. ಭಾವನಾತ್ಮಕ ಹೂಡಿಕೆಗಳು ಮತ್ತು ಕುಟುಂಬ ಕೇಂದ್ರಿತ ನಿರ್ಧಾರಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ. ಪರಿಚಿತ ಸ್ಥಳಗಳಿಗೆ ಸಣ್ಣ ಪ್ರಯಾಣಗಳು ಅನಿರೀಕ್ಷಿತ ಸಂತೋಷ ಮತ್ತು ಹಳೆಯ ನೆನಪುಗಳನ್ನು ತರುತ್ತವೆ. ಪರಿಹಾರ: ಮೂಲುಬಿಳಿ ಅಥವಾ ಮೃದುವಾದ ಬೆಳ್ಳಿ ಬಣ್ಣಗಳನ್ನು ಧರಿಸಿ. ಹೃದಯ ಚಕ್ರದ ಬಳಿ ಚಂದ್ರಕಲ್ಲನ್ನು ಇಡಿ. ಸೂರ್ಯಾಸ್ತದ ಸಮಯದಲ್ಲಿ ಕೃತಜ್ಞತಾ ಧ್ಯಾನ ಮಾಡುವಾಗ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಪ್ರಮುಖ ಸಂಭಾಷಣೆಗಳ ಸಮಯದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ. ಇಂದು ನಿಮ್ಮ ಹೃದಯದ ಮಾರ್ಗದರ್ಶನವನ್ನು ನಂಬಿ. ಸಹಾನುಭೂತಿ ಮತ್ತು ಆತ್ಮೀಯ ಸಂಭಾಷಣೆಗಳು ನಿಮ್ಮ ದಿನವನ್ನು ಸಮೃದ್ಧಿಗೊಳಿಸುತ್ತವೆ. ಇಂದು ನಿಮ್ಮ ದಿನ ಭಾವನಾತ್ಮಕ ಸ್ಪಷ್ಟತೆ, ಗುಣಹೇಳಿಕೆ ಮತ್ತು ಕುಟುಂಬದ ಸಂತೋಷದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸೂರ್ಯನಿಂದ ಆಳಲ್ಪಡುವ ಭವ್ಯ ಸಿಂಹ ಇಂದು ನಿಮ್ಮ ನೈಸರ್ಗಿಕ ನಾಯಕತ್ವ ಮತ್ತು ಸೃಜನಶೀಲ ಪ್ರತಿಭೆ ಹೆಚ್ಚು ಪ್ರಭಾವಿಶಾಲಿಯಾಗಿವೆ. ನಿಮ್ಮ ಸ್ಥಿರ ಅಗ್ನಿಶಕ್ತಿ ಜನರ ಗಮನ ಸೆಳೆಯುತ್ತದೆ ಮತ್ತು ನಿಮ್ಮ ವೇದಿಕೆಯಲ್ಲಿ ನೀವು ಪ್ರಕಾಶಮಾನರಾಗುತ್ತೀರಿ. ಇಂದು ಅಸ್ತಿತ್ವದಲ್ಲಿರುವ ಸಂಬಂಧಗಳು ಭವ್ಯತೆಯ ಬದಲು ಶಾಂತ ಅನ್ಯೋನ್ಯತೆಯಿಂದ ಲಾಭ ಪಡೆಯಬೇಕು. ಅವಿವಾಹಿತರು ಸ್ವಪ್ರೀತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಗಮನಹರಿಸಬೇಕು. ಭಾವನಾತ್ಮಕ ದೃಢೀಕರಣವು ನಿಜವಾದ ಬಂಧಗಳನ್ನು ಆಕರ್ಷಿಸುತ್ತದೆ. ದಂಪತಿಗಳು ಸೌಮ್ಯ ಸಂವಾದ ಮತ್ತು ಸಣ್ಣ ಆತ್ಮೀಯ ಕ್ಷಣಗಳನ್ನು ಮೆಚ್ಚಿಕೊಳ್ಳಿ. ಗುರುವಾರದ ಗುರುಶಕ್ತಿ ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸೀಮಿತ ನಂಬಿಕೆಗಳಿಂದ ಮುಕ್ತರಾಗಿ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಸ್ವೀಕರಿಸಿ. ಹಳೆಯ ಸಂಬಂಧಗಳೊಂದಿಗೆ ಅನಿರೀಕ್ಷಿತ ಸಂಭಾಷಣೆಗಳು ಆಳವಾದ ಅರಿವನ್ನು ತರಬಹುದು. ಸಹಯೋಗಿ ಯೋಜನೆಗಳು ಇಂದು ನಿಮ್ಮ ನಾಯಕತ್ವ ಅವಕಾಶಗಳನ್ನು ವಿಸ್ತರಿಸುತ್ತವೆ. ಸಭೆಗಳಲ್ಲಿ ಹೆಚ್ಚು ಆಲಿಸಿ ಮತ್ತು ಇತರರಿಗೆ ತಮ್ಮ ಪರಿಣಿತಿಯನ್ನು ಹಂಚಿಕೊಳ್ಳಲು ಅವಕಾಶ ನೀಡಿ. ಸಹೋದ್ಯೋಗಿಯ ನವೀನ ಸಲಹೆಗಳು ನಿಮ್ಮ ಕಾರ್ಯವಿಧಾನವನ್ನು ಪರಿಷ್ಕರಿಸಬಹುದು. ಎಲ್ಲವನ್ನೂ ಎಚ್ಚರಿಕೆಯಿಂದ ದಾಖಲಿಸಿ. ಬೆನ್ನುಮೂಳೆ ಮತ್ತು ಭಾಂಗೆ ತಿದ್ದುಪಡಿ ಮೇಲೆ ಇಂದು ವಿಶೇಷ ಗಮನವಿರಲಿ. ಸೌಮ್ಯ ಯೋಗ ಅಥವಾ ವೃತ್ತಿಪರ ಮಸಾಜ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಜೀರ್ಣಾಂಗದ ಆರೈಕೆಗಾಗಿ ತೀಕ್ಷ್ಣ ಮಸಾಲೆ ಆಹಾರವನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ಗಿಡಮೂಲಿಕೆ ಚಹಾ ಮತ್ತು ಹಲುಕವಾದ ಸ್ಟ್ರೆಚ್ಚಿಂಗ್ಗಳು ಸಹಾಯಕ. ಇಂದು ಕಲಾತ್ಮಕ ಅಭಿವ್ಯಕ್ತಿ ಮೂಲಕ ಆಳವಾದ ಭಾವನಾತ್ಮಕ ಚಿಕಿತ್ಸೆ ಸಾಧ್ಯ. ನಾಟಕೀಯ ಮುಖಾಮುಖಿಗಳ ಬದಲು ಬರವಣಿಗೆ, ಚಿತ್ರಕಲೆ ಅಥವಾ ಸಂಗೀತವನ್ನು ಉಪಯೋಗಿಸಿ ಭಾವನೆಗಳನ್ನು ಹೊರಹಾಕಿ. ಕುಟುಂಬದ ಚಲನಶೀಲತೆಗೆ ತಾಳ್ಮೆಯ ತಿಳುವಳಿಕೆ ಮತ್ತು ಕಥೆ ಹೇಳುವುದರ ಮೂಲಕ ಸಂಬಂಧಗಳನ್ನು ಗಾಢಗೊಳಿಸಿ. ಇಂದು ಅದೃಷ್ಟ ಸಂಖ್ಯೆಗಳು 7, 18, 31, 42. ಮಧ್ಯಾಹ್ನದ ತಡವಾಗಿ ಹಣಕಾಸಿನ ಅವಕಾಶಗಳು ಹೊರಹೊಮ್ಮಬಹುದು. ನೇರಳೆ ಮತ್ತು ಬೆಳ್ಳಿ ಬಣ್ಣಗಳು ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತವೆ. ಬುಧನ ಪ್ರಭಾವದಿಂದ ಇಂದು ದೂರ ಪ್ರಯಾಣಗಳನ್ನು ತಪ್ಪಿಸಿ. ಬದಲಿಗೆ ಹತ್ತಿರದ ಸಾಂಸ್ಕೃತಿಕ ಸ್ಥಳಗಳು ಅಥವಾ ಕಲಾತ್ಮಕ ಪ್ರದರ್ಶನಗಳನ್ನು ಅನ್ವೇಷಿಸಿ. ಪ್ರಕೃತಿಯಲ್ಲಿ ಸಣ್ಣ ನಡಿಗೆಗಳು ನಿಮ್ಮ ಸೃಜನಶೀಲ ಚೈತನ್ಯವನ್ನು ಪುನರುಜ್ಜೀವನಗೊಳಿಸುತ್ತವೆ. ಇಂದು ಪರಿಹಾರ: ಹೃದಯ ಚಕ್ರದ ಬಳಿ ಸಿಟ್ರಿನ್ ಆಭರಣಗಳನ್ನು ಧರಿಸಿ. ಬೆಳಗ್ಗಿನ ಧ್ಯಾನದ ಸಮಯದಲ್ಲಿ ಶ್ರೀಗಂಧದ ಧೂಪವನ್ನು ಸುಟ್ಟು ಮಲಗುವ ಮುನ್ನ ಬೆಚ್ಚಗಿನ ಚಿನ್ನದ ಹಾಲನ್ನು ಅರಿಶಿನದೊಂದಿಗೆ ಸೇವಿಸಿ. ಸೂರ್ಯೋದಯದ ವೇಳೆ ಓಂ ಗಂ ಗಣಪತಯೇ ನಮಃ 7 ಬಾರಿ ಜಪಿಸಿ ಪೂರ್ವಕ್ಕೆ ಮುಖ ಮಾಡಿ. ಇಂದು ನಿಮ್ಮ ದಿನವು ಸೃಜನಶೀಲತೆ, ಆತ್ಮವಿಶ್ವಾಸ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಧಿಪತ್ಯದ ಕನ್ಯಾ ನಿಮ್ಮ ನಿಖರತೆ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ ಇಂದು ನಿಮ್ಮ ದಿನಚರಿಯನ್ನು ಸಮರ್ಥವಾಗಿ ರೂಪಿಸುತ್ತವೆ. ನಿಮ್ಮ ಕ್ರಮಬದ್ಧ ಸ್ವಭಾವವು ಅವ್ಯವಸ್ಥೆಯಿಂದ ಕ್ರಮವನ್ನು ಸೃಷ್ಟಿಸುತ್ತದೆ
ಮತ್ತು ಸೇವಾಧಾರಿತ ಮನೋಭಾವವು ನಿಮ್ಮ ಸುತ್ತಲಿನವರ ಜೀವನವನ್ನು ಸುಧಾರಿಸಲು ಪ್ರೇರೇಪಿಸುತ್ತದೆ. ಸಂಬಂಧಗಳು ಇಂದು ಚಿಂತನಾಶೀಲ ಸನ್ನೆಗಳು ಮತ್ತು ಅರ್ಥಪೂರ್ಣ ಸಂಭಾಷಣೆಗಳ ಮೂಲಕ ಗಾಢಗೊಳ್ಳುತ್ತವೆ. ಒಂಟಿ ಕನ್ಯಾರವರು ಬೌದ್ಧಿಕ ಆಳ ಮತ್ತು ವಿಶ್ವಾಸಾರ್ಹತೆಯನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯದವರು ಭವಿಷ್ಯದ ಯೋಜನೆಗಳನ್ನು ಪ್ರಾಮಾಣಿಕ, ವಿವರವಾದ ಸಂವಹನದ ಮೂಲಕ ಚರ್ಚಿಸಿದರೆ ಸಂಬಂಧಕ್ಕೆ ಬಲ ಸಿಗುತ್ತದೆ. ಗುರುವಾರದ ಗುರುಶಕ್ತಿ ಇಂದು ನಿಮ್ಮ ಜ್ಞಾನ ವಿಸ್ತರಣೆ ಮತ್ತು ರಚನಾತ್ಮಕ ಬೆಳವಣಿಗೆಗೆ ಪ್ರೇರಣೆ ನೀಡುತ್ತದೆ. ಕ್ರಮಬದ್ಧ ಯೋಜನೆಗಳನ್ನು ಮರುಪರಿಶೀಲಿಸಿ ಮತ್ತು ವೈಯಕ್ತಿಕ ಗುರಿಗಳನ್ನು ಹಂತಗಳಾಗಿ ವಿಭಜಿಸಿ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಇದಕ್ಕೆ ಪರಿಪೂರ್ಣವಾಗಿದೆ. ಕೆಲಸದ ಸ್ಥಳದಲ್ಲಿ ಸಂಘಟನೆ ಮತ್ತು ದಕ್ಷತೆ ಇಂದು ನಿಮ್ಮ ಗಮನಕ್ಕೆ ಬರುತ್ತವೆ. ಹೊಸ ಯೋಜನೆಗಳಿಗಿಂತ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಗಳನ್ನು ಪರಿಶೀಲಿಸಿ. ದಾಖಲೀಕರಣ ಮತ್ತು ವಿವರವಾದ ಯೋಜನೆಗಳು ಭವಿಷ್ಯದ ಯಶಸ್ಸಿಗಾಗಿ ಅಡಿಪಾಯ ಹಾಕುತ್ತವೆ. ಸಹೋದ್ಯೋಗಿಗಳು ಸಮಸ್ಯಾ ಪರಿಹಾರಕ್ಕಾಗಿ ನಿಮ್ಮ ಪರಿಣಿತಿಯನ್ನು ಕೇಳಬಹುದು. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇಂದು ಸೌಮ್ಯವಾದ ಗಮನ ಬೇಕಾಗಿದೆ. ಪ್ರೋಬಯೋಟಿಕ್ಸ್ಗಳು ಮತ್ತು ಫೈಬರ್ ಭರಿತ ಆಹಾರಗಳನ್ನು ಸೇರಿಸಿ. ಸ್ಕ್ರೀನ್ ಸಮಯವನ್ನು ಪ್ರತಿ ಗಂಟೆಗೆ ಸಣ್ಣ ಸ್ಟ್ರೆಚಿಂಗ್ಗಳೊಂದಿಗೆ ಸಮತೋಲನಗೊಳಿಸಿ. ಸಂಘಟಿತ ಪರಿಸರವು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಕುಟುಂಬದ ಸಂಭಾಷಣೆಗಳಿಗೆ ಇಂದು ನಿಮ್ಮ ರಾಜತಾಂತ್ರಿಕ ಕೌಶಲ್ಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಅಗತ್ಯವಿರಬಹುದು. ಪರಿಪೂರ್ಣತಾವಾದಿ ಪ್ರವೃತ್ತಿಗಳನ್ನು ಬಿಡಿಸಿ, ಭಾವನೆಗಳನ್ನು ಅನುಭವಿಸಲು ಮತ್ತು ಸಂಸ್ಕರಿಸಲು ಸ್ವಲ್ಪ ದಯೆಯನ್ನು ನೀಡಿರಿ. ನಿಮ್ಮ ಸಹಾಯಕ ಮನೋಭಾವವು ಇತರರಿಗೆ ಸಾಂತ್ವನ ನೀಡುತ್ತದೆ. ನಿಮ್ಮ ಮೇಲೆಯೂ ಅದೇ ಸಹಾನುಭೂತಿಯನ್ನು ವಿಸ್ತರಿಸಿ. ಇಂದು ನಿಮ್ಮ ಅದೃಷ್ಟ ಸಂಖ್ಯೆಗಳು 14, 27, 39. ವೃತ್ತಿಪರ ಮತ್ತು ಆರೋಗ್ಯ ಸಂಬಂಧಿತ ನಿರ್ಧಾರಗಳಲ್ಲಿ ಈ ಸಂಖ್ಯೆಗಳು ಸಹಾಯಕವಾಗುತ್ತವೆ. ಸ್ಥಳೀಯ ಶೈಕ್ಷಣಿಕ ಅಥವಾ ವೃತ್ತಿಪರ ಪ್ರಯಾಣಗಳು ಇಂದು ವಿಶೇಷ ಫಲವನ್ನು ನೀಡಬಹುದು. ಹತ್ತಿರದ ಗ್ರಂಥಾಲಯಗಳು ಅಥವಾ ಸಾಂಸ್ಕೃತಿಕ ಕೇಂದ್ರಗಳನ್ನು ಅನ್ವೇಷಿಸಿ. ಇಂದು ಪರಿಹಾರ: ಗ್ರೌಂಡಿಂಗ್ ಎನರ್ಜಿ ಹೆಚ್ಚಿಸಲು ಕಾಡಿನ ಹಸಿರು ಬಣ್ಣವನ್ನು ಧರಿಸಿ. ಭಾವನಾತ್ಮಕ ಸಮತೋಲನಕ್ಕಾಗಿ ಪಾಚಿ ಅಗೇಟ್ ತುಂಡನ್ನು ಹತ್ತಿರವಿಟ್ಟುಕೊಳ್ಳಿ. ಸಾಪ್ತಾಹಿಕ ಗುರಿಗಳನ್ನು ಪರಿಶೀಲಿಸುವಾಗ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಇಂದು ನಿಮ್ಮ ದಿನ ಗಮನ, ಸಂಘಟನೆ ಮತ್ತು ಮನೋಶಾಂತಿಯೊಂದಿಗೆ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಳ್ವಿಕೆಯ ತುಲಾ. ಇಂದು ನಿಮ್ಮ ಸಾಮರಸ್ಯ ಮತ್ತು ಸೌಂದರ್ಯವು ನಿರ್ಧಾರಗಳು ಮತ್ತು ಸಂಬಂಧಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ಗಾಳಿಯ ಅಂಶವು ಪ್ರತಿಯೊಂದು ಸಂವಹನಕ್ಕೆ ಬೌದ್ಧಿಕ ಕುತೂಹಲ ಮತ್ತು ಸಾಮಾಜಿಕ ಅನುಗ್ರಹವನ್ನು ತರುತ್ತದೆ. ಶುಕ್ರ ಇಂದು ನಿಮ್ಮ ಪ್ರಣಯ ಕ್ಷೇತ್ರದಲ್ಲಿ ಸಿಹಿ ಸಾಧ್ಯತೆಗಳನ್ನು ಪಿಸುಗುತ್ತಾನೆ. ಒಂಟಿ ತುಲಾರವರು ತಮ್ಮ ಪರಿಷ್ಕೃತ ಅಭಿರುಚಿಗಳನ್ನು ಮೆಚ್ಚುವ ಯಾರನ್ನಾದರೂ ಭೇಟಿಯಾಗಬಹುದು. ಪಾಲುದಾರರು ಒಟ್ಟಿಗೆ ಸೌಂದರ್ಯಾತ್ಮಕವಾಗಿ ಆಹ್ಲಾದಕರವಾದದ್ದನ್ನು ಯೋಜಿಸುವುದರ ಮೂಲಕ ಸಂಬಂಧವನ್ನು ಗಾಢಗೊಳಿಸುತ್ತಾರೆ. ನಿಮ್ಮ ಸಂಗಾತಿಯ ವಿಶಿಷ್ಟ ಗುಣಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮತ್ತು ಪ್ರೀತಿ ಹೇಗೆ ಆಳವಾಗುತ್ತಿದೆ ಎಂದು ನೋಡಿ. ಗುರುಶಕ್ತಿಯಿಂದು ನಿಮ್ಮ ನ್ಯಾಯ ಮತ್ತು ಬೆಳವಣಿಗೆಯ ಬಯಕೆಯನ್ನು ಹೆಚ್ಚಿಸುತ್ತದೆ. ಒಂದು ಮಹತ್ವದ ನಿರ್ಧಾರವು ನಿಮ್ಮ ಎಚ್ಚರಿಕೆಗೆ ಕಾಯುತ್ತಿದೆ. ನಿಮ್ಮ ರಾಜನೈತಿಕ ಪ್ರವೃತ್ತಿಯನ್ನು ನಂಬಿ, ಆದರೆ ಪರಿಪೂರ್ಣತಾವಾದವು ಕ್ರಮವನ್ನು ವಿಳಂಬಗೊಳಿಸಬಾರದು. ಸಮತೋಲನ ದೃಷ್ಟಿಕೋನವು ನಿಮಗೆ ವಿಶಿಷ್ಟ ಪರಿಹಾರಗಳನ್ನು ನೀಡುತ್ತದೆ. ಸಹಯೋಗದ ಯೋಜನೆಗಳು ಇಂದು ನಿಮ್ಮ ಮಧ್ಯಸ್ಥಿಕಾ ಕೌಶಲ್ಯಗಳನ್ನು ಬೇಡಿಕೊಳ್ಳುತ್ತವೆ. ನಿಮ್ಮ ನ್ಯಾಯಯುತ ದೃಷ್ಟಿಕೋನವು ಕೆಲಸದ ಸ್ಥಳದ ಉದ್ವೇಗವನ್ನು ಶಮಿಸುತ್ತದೆ ಮತ್ತು ಸಹೋದ್ಯೋಗಿಗಳಿಂದ ಗೌರವ ಬರುತ್ತದೆ. ತಕ್ಷಣದ ಫಲಿತಾಂಶಕ್ಕಾಗಿ ಒತ್ತಡವಿದ್ದರಿಸದೆ ವಿನ್-ವಿನ್ ಪರಿಸ್ಥಿತಿಗಳನ್ನು ನಿರ್ಮಿಸಿ. ಇಂದು ಸಮತೋಲನವೇ ಆರೋಗ್ಯದ ಕೀಲಕ. ವಿಶ್ರಾಂತಿಯ ಕ್ಷಣಗಳೊಂದಿಗೆ ಪರ್ಯರ್ಥ ಚಟುವಟಿಕೆಗಳನ್ನು ಸೇರಿಸಿ. ಮೂತ್ರಪಿಂಡಗಳು ಮತ್ತು ಕೆಳಬೆನ್ನು ಭಾಗಕ್ಕೆ ಹೆಚ್ಚಿನ ಗಮನ ನೀಡಿ. ಸೌಮ್ಯ ಯೋಗ, ಸ್ಟ್ರೆಚಿಂಗ್ ಅಥವಾ ಪ್ರಕೃತಿಯಲ್ಲಿ ನಡೆಯುವಿಕೆ ದೈಹಿಕ ಸಮತೋಲನ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಕಾಪಾಡುತ್ತದೆ. ಆಳವಾದ ಭಾವನಾತ್ಮಕ ಸಂಭಾಷಣೆಗಳು ಇಂದು ಸಂಬಂಧಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ. ನಿಮ್ಮ ಸಹಾನುಭೂತಿ ಇತರರಿಗೆ ಕೇಳಿಸಿಕೊಂಡಿದ್ದಾರೆ ಎಂಬ ಭಾವನೆಯನ್ನು ನೀಡುತ್ತದೆ. ಆದರೂ ಎಲ್ಲರ ಸಮಸ್ಯೆಗಳನ್ನು ನಿಮ್ಮದೇ ಎಂದು ಗ್ರಹಿಸಬೇಡಿ. ಪ್ರೀತಿಪಾತ್ರರ ಬಗ್ಗೆ ಕಾಳಜಿಯನ್ನು ಕಾಪಾಡುವಾಗ ಆರೋಗ್ಯಕರ ಮಿತಿಗಳನ್ನು ಸೃಷ್ಟಿಸಿ. ಇಂದು ಅದೃಷ್ಟ ನಂಬರುಗಳು 7, 16, 25 ಮತ್ತು 34. ಪಾಲುದಾರಿಕೆಗಳು ಮತ್ತು ಕಲಾತ್ಮಕ ಪ್ರಯತ್ನಗಳಲ್ಲಿ ಅದೃಷ್ಟ ಮುಗುಳುನಗುತ್ತದೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ಸಮಯದಲ್ಲಿ ನಿಮ್ಮ ಅದೃಷ್ಟ ಉತ್ತಮಕ್ಕೇರಬಹುದು. ಮೃದು ಗುಲಾಬಿ ಅಥವಾ ಪುಡಿ ನೀಲಿ ಬಣ್ಣವನ್ನು ಧರಿಸಿ. ನಿಮ್ಮ ನೈಸರ್ಗಿಕ ಕಾಂತಿಯನ್ನು ಹೆಚ್ಚಿಸಿ. ಸ್ಥಳೀಯ ಪ್ರಯಾಣಗಳು ಇಂದು ಅರ್ಥಪೂರ್ಣ ಸಂಪರ್ಕಗಳಿಗೆ ಅವಕಾಶ ನೀಡುತ್ತವೆ. ಮಧ್ಯಾಹ್ನದ ಸ್ವಲ್ಪ ಡ್ರೈವ್ ಅಥವಾ ದೃಶ್ಯಾವಳಿ ನಿಮ್ಮ ಸೃಜನಶೀಲತೆಯನ್ನು ಪ್ರೇರೇಪಿಸಬಹುದು. ಕಲಾ ಗ್ಯಾಲರಿ, ಉದ್ಯಾನ
ಅಥವಾ ಶಾಂತಯುತ ಸೆಟ್ಟಿಂಗ್ಗಳಿಗೆ ಭೇಟಿ ನೀಡುವುದನ್ನು ಪರಿಗಣಿಸಿ. ಇಂದು ಪರಿಹಾರ: ಪ್ರೀತಿಯ ಸ್ಪಂದನಗಳನ್ನು ಹೆಚ್ಚಿಸಲು ಗುಲಾಬಿ ಸ್ಫಟಿಕಶಿಲ ಆಭರಣಗಳನ್ನು ಧರಿಸಿ. ಸಂಜೆ ಧ್ಯಾನದ ಸಮಯದಲ್ಲಿ ವೆನಿಲಾ ಪರಿಮಳಯುಕ್ತ ಮೇಣದ ಬತ್ತಿಯನ್ನು ಬೆಳಗಿ. ಪ್ರಮುಖ ಸಂಭಾಷಣೆಗಳ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ. ಸ್ಪಷ್ಟತೆ ಮತ್ತು ಸಮತೋಲನಕ್ಕಾಗಿ. ಇಂದಿನ ನಿಮ್ಮ ದಿನ ಪ್ರೀತಿ, ಸಮತೋಲನ ಮತ್ತು ಸೌಂದರ್ಯದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪರಿವರ್ತಕ ಮಂಗಳ ಮತ್ತು ನಿಗೂಢ ಪ್ಲೂಟೋದಿಂದ ಆಳಲ್ಪಡುವ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪುನರುತ್ಪಾದಕ ಶಕ್ತಿ ಸ್ಪಷ್ಟವಾಗುತ್ತದೆ. ನಿಮ್ಮ ಅಂತರ್ಬೋಧಿಯ ಬುದ್ಧಿವಂತಿಕೆ ಮತ್ತು ಕಾಂತೀಯ ತೀವ್ರತೆ ನಿಮ್ಮನ್ನು ಜೀವನದ ಗುಪ್ತ ಸತ್ಯಗಳನ್ನು ಅನ್ವೇಷಿಸಲು ಪ್ರೇರೇಪಿಸುತ್ತದೆ. ಇಂದು ಬೌದ್ಧಿಕ ಸಂಪರ್ಕಗಳ ಮೂಲಕ ನಿಗೂಢ ಆಕರ್ಷಣೆಗಳು ಬೆಳೆಯುತ್ತವೆ. ಬದ್ಧ ಸಂಬಂಧಗಳಲ್ಲಿ ಹಂಚಿಕೊಂಡ ರಹಸ್ಯಗಳು ಅಥವಾ ದೌರ್ಬಲ್ಯಗಳ ಮೂಲಕ ಆಳವಾದ ಅನ್ಯೋನ್ಯತೆ ಹೊರಹೊಮ್ಮುತ್ತದೆ. ಒಂಟಿಗಳು ಗುಪ್ತ ಆಳಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಅಸೂಯೆ ಮತ್ತು ಸ್ವಾಮ್ಯ ಸೂಚಕ ಆಲೋಚನೆಗಳನ್ನು ತಪ್ಪಿಸಿ. ಭಾವನಾತ್ಮಕ ಪ್ರಾಮಾಣಿಕತೆ ಸಂಬಂಧಗಳನ್ನು ಬಲಪಡಿಸುತ್ತದೆ. ಗುರುಶಕ್ತಿ ಇಂದು ನಿಮ್ಮ ಆಂತರಿಕ ಪರಿವರ್ತನೆಯ ಪ್ರಯಾಣವನ್ನು ವೇಗಗೊಳಿಸುತ್ತದೆ. ಆಳವಾದ ಸಂಭಾಷಣೆಗಳು ಹಿಂದಿನ ಮಾದರಿಗಳ ಬಗ್ಗೆ ಹೊಸ ಒಳನೋಟಗಳನ್ನು ನೀಡಬಹುದು. ಇತ್ತೀಚಿನ ಕನಸುಗಳು ಅಥವಾ ಪುನರಾವೃತ್ತಿ ಆಲೋಚನೆಗಳ ಬಗ್ಗೆ ದಿನಚರಿ ಬರೆಯುವುದನ್ನು ಪರಿಗಣಿಸಿ. ನಿಮ್ಮ ಒಳನೋಟ ಭವಿಷ್ಯ ಆಯ್ಕೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಇಂದು ಸಹಕಾರಿ ಯೋಜನೆಗಳು ನಿಮ್ಮ ಪತ್ತೇದಾರಿ ಕೌಶಲ್ಯ ಮತ್ತು ಕಾರ್ಯತಂತ್ರ ಚಿಂತನೆಯನ್ನು ಬೇಡಿಕೊಳ್ಳುತ್ತವೆ. ಕಾರ್ಯಸ್ಥಳದ ರಹಸ್ಯಗಳು ಸಾಲುಗಳ ನಡುವೆ ಓದುವ ನಿಮ್ಮ ಸಾಮರ್ಥ್ಯದಿಂದ ಸ್ಪಷ್ಟವಾಗುತ್ತವೆ. ಪ್ರಸ್ತುತಿಗಳು ಬದಲು ಸಂಶೋಧನೆ ಮತ್ತು ವಿಶ್ಲೇಷಣೆಗೆ ಹೆಚ್ಚು ಗಮನ ಹರಿಸಿ. ಅದು ನಿಮಗೆ ಅನಿರೀಕ್ಷಿತ ಪ್ರಯೋಜನಗಳನ್ನು ತರುತ್ತದೆ. ಇಂದು ನಿಮ್ಮ ನರಮಂಡಲಕ್ಕೆ ವಿಶೇಷ ಗಮನ ಬೇಕು. ಒತ್ತಡದ ಕ್ಷಣಗಳಲ್ಲಿ ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ. ಮಧ್ಯಾಹ್ನ 2 ಗಂಟೆಯ ನಂತರ ಕೆಫೀನನ್ನು ತಪ್ಪಿಸಿ. ಈಜು ಅಥವಾ ದೀರ್ಘ ಸ್ನಾನಗಳು ನಿಮ್ಮ ಶಕ್ತಿಯ ಸಮತೋಲನವನ್ನು ಪುನಃಸ್ಥಾಪಿಸುತ್ತವೆ. ದೇಹದ ಸೂಕ್ಷ್ಮ ಸಂಕೇತಗಳನ್ನು ಗಮನಿಸಿ ಮತ್ತು ವಿಶ್ರಾಂತಿಗೆ ಅವಕಾಶ ಮಾಡಿಕೊಡಿ. ಕುಟುಂಬದ ಚಲನಶೀಲತೆ ಇಂದು ಅನಿರೀಕ್ಷಿತವಾಗಿ ಬದಲಾಗಬಹುದು. ನಿಮ್ಮ ರಾಜತಾಂತ್ರಿಕ ಹಸ್ತಕ್ಷೇಪದ ಅಗತ್ಯವಿದೆ. ಹಳೆಯ ಭಾವನಾತ್ಮಕ ಗಾಯಗಳು ಮೇಲ್ಮುಖವಾಗುತ್ತವೆ. ಅವುಗಳನ್ನು ಗುಣಪಡಿಸಲು ಅವಕಾಶ ಮಾಡಿಕೊಡಿ. ಸಹಾನುಭೂತಿಯ ಮೂಲಕ ಮಾರ್ಗದರ್ಶನವನ್ನು ಬಯಸುವವರನ್ನು ನೀವು ಆಕರ್ಷಿಸುತ್ತೀರಿ. ಆದರೆ ಭಾವನಾತ್ಮಕ ಗಡಿಗಳನ್ನು ರಚಿಸುವುದನ್ನು ಮರೆಯಬೇಡಿ. ಇಂದು ಅದೃಷ್ಟ ಸಂಖ್ಯೆಗಳು 8, 15, 27, 34. ಸಂಶೋಧನೆ ಮತ್ತು ತನಿಖೆ ಯತ್ನಗಳು ನಿಮಗೆ ಅವಕಾಶಗಳನ್ನು ತರುತ್ತವೆ. ನೀರಿನ ಮೂಲಗಳ ಬಳಿ ಸಂಜೆಯ ಸಮಯದಲ್ಲಿ ಅದೃಷ್ಟ ಉತ್ತುಂಗಕ್ಕೇರಬಹುದು. ನಿಮ್ಮ ಕಾಂತೀಯ ಉಪಸ್ಥಿತಿಯು ಭರವಸೆಯುಕ್ತ ಸಂಪರ್ಕಗಳನ್ನು ಆಕರ್ಷಿಸುತ್ತದೆ. ಇಂದು ಮಧ್ಯಾಹ್ನ ಹಠಾತ್ ಪ್ರಯಾಣ ನಿರ್ಧಾರಗಳನ್ನು ತಪ್ಪಿಸಿ. ಚಲನೆ ಅಗತ್ಯವಿದ್ದರೆ ನೀರು ಅಥವಾ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನು ಆರಿಸಿ. ಚಿಕ್ಕ ಮತ್ತು ಉದ್ದೇಶಪೂರ್ಣ ಪ್ರಯಾಣಗಳು ನಿಮಗೆ ಉತ್ತಮ ಸೇವೆ ಸಲ್ಲಿಸುತ್ತವೆ. ಬುಕ್ ಮಾಡುವ ಮೊದಲು ಸಂಪೂರ್ಣ ಸಂಶೋಧನೆ ಮಾಡಿ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ವಿಸ್ತಾರವಾದ ಪ್ರಭಾವದಡಿಯಲ್ಲಿ ಜನಿಸಿದ ಧನು, ಇಂದು ನಿಮ್ಮ ಅನ್ವೇಷಣಾ ಚೈತನ್ಯ ಉತ್ಸಾಹಭರಿತವಾಗಿದೆ. ನಿಮ್ಮ ಅಗ್ನಿಯಂಶವು ಸಾಹಸಗಳಿಗೆ ಹೊಂದಿಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ಬದಲಾಗುವ ಸ್ವಭಾವವು ಹೊಸ ದಿಕ್ಕುಗಳನ್ನು ಸ್ವೀಕರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಬೌದ್ಧಿಕ ಸಂಪರ್ಕಗಳು ಪ್ರಣಯದ ಅವಕಾಶಗಳನ್ನು ಹುಟ್ಟುಹಾಕುತ್ತವೆ. ವಿಶೇಷ ವ್ಯಕ್ತಿಯೊಂದಿಗಿನ ಸಂಭಾಷಣೆ ಪರಸ್ಪರ ತಿಳುವಳಿಕೆಯನ್ನು ಗಾಢಗೊಳಿಸುತ್ತದೆ. ದಾಂಪತ್ಯರು ಹಂಚಿಕೊಂಡ ಕಲಿಕಾ ಅನುಭವಗಳ ಮೂಲಕ ಹೊಸ ಮೆಚ್ಚುಗೆಯನ್ನು ಕಂಡುಕೊಳ್ಳುತ್ತಾರೆ. ಒಂಟಿಗಳು ನಿಮ್ಮ ತಾತ್ವಿಕ ಮತ್ತು ಸಾಹಸಿಕ ಮನೋಭಾವವನ್ನು ಮೆಚ್ಚುವವರನ್ನು ಆಕರ್ಷಿಸುತ್ತಾರೆ. ಗುರುಶಕ್ತಿ ಇಂದು ನಿಮ್ಮ ತಾತ್ವಿಕ ಒಳನೋಟಗಳನ್ನು ವೃದ್ಧಿಸುತ್ತದೆ. ಜೀವನದ ದಿಕ್ಕಿನ ಬಗ್ಗೆ ಆಳ ಚಿಂತನೆಗಳು ಆಶ್ಚರ್ಯಕರ ಸತ್ಯಗಳನ್ನು ಬಹಿರಂಗಪಡಿಸಬಹುದು. ಅರ್ಥಪೂರ್ಣ ವೈಯಕ್ತಿಕ ಪರಿವರ್ತನೆಗೆ ನಿಮ್ಮ ಆಂತರಿಕ ಬುದ್ಧಿವಂತಿಕೆಯನ್ನು ನಂಬಿ. ಇಂದು ಸಹಕಾರಿ ಯೋಜನೆಗಳು ನಿಮ್ಮ ರಾಜತಾಂತ್ರಿಕ ಕೌಶಲಗಳನ್ನು ಬೇಡಿಕೊಳ್ಳುತ್ತವೆ. ವಿಭಿನ್ನ ದೃಷ್ಟಿಕೋನಗಳನ್ನು ಸಂಪರ್ಕಿಸುವ ನಿಮ್ಮ ಸಾಮರ್ಥ್ಯ ಮಹತ್ವದ ಪರಿಹಾರಗಳನ್ನು ತರುತ್ತದೆ. ತಂಡದ ಸಾಮರಸ್ಯ ಮತ್ತು ಜ್ಞಾನ ಹಂಚಿಕೆಗೆ ಗಮನಹರಿಸಿ. ನಿಮ್ಮ ಆಶಾವಾದಿ ದೃಷ್ಟಿಕೋನವು ಸವಾಲುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇಂದು ಸಂಜೆಯ ಸಮಯದಲ್ಲಿ ಮಾನಸಿಕ ಸ್ಪಷ್ಟತೆ ಉನ್ನತ ಮಟ್ಟಕ್ಕೆ ತಲುಪುತ್ತದೆ. ಇತ್ತೀಚಿನ ಅನುಭವಗಳನ್ನು ಪ್ರಕ್ರಿಯಿಸಲು ಧ್ಯಾನ ಅಥವಾ ದಿನಚರಿ ಉಪಯುಕ್ತ. ನಿಮ್ಮ ನರಮಂಡಲಕ್ಕೆ ಶಾಮಕ ಗಿಡಮೂಲಿಕೆ ಚಹಾ ಮತ್ತು ಸೌಮ್ಯ ಸ್ಟ್ರೆಚಿಂಗ್ಗಳು ಪ್ರಯೋಜನಕಾರಿಗಳಾಗುತ್ತವೆ. ಗುಣಮಟ್ಟದ ನಿದ್ರೆಗೆ ಆದ್ಯತೆ ನೀಡಿ. ಕುಟುಂಬ ಸಂಬಂಧಗಳು ಇಂದು ಅನಿರೀಕ್ಷಿತ ಸಂತೋಷವನ್ನು ತರುತ್ತವೆ. ಹಿಂದಿನ ಮುಂದೊಕಂಡೆಗಳು ಪ್ರಾಮಾಣಿಕ ಸಂಭಾಷಣೆಯಿಂದ ಪರಿಹಾರ ಕಂಡುಕೊಳ್ಳುತ್ತವೆ. ನಿಮ್ಮ ಪ್ರಾಮಾಣಿಕತೆ ಪ್ರೀತಿಪಾತ್ರರೊಂದಿಗೆ ಆಳದ ಬಂಧಗಳನ್ನು ನಿರ್ಮಿಸುತ್ತದೆ. ಸಂಬಂಧಗಳನ್ನು ಬಲಪಡಿಸಲು ದೌರ್ಬಲ್ಯವನ್ನು ಅನುಮತಿಸಿ.
ಇಂದು ಅದೃಷ್ಟ ಸಂಖ್ಯೆಗಳು 7, 14, 29, 41. ಶೈಕ್ಷಣಿಕ ಪ್ರಯತ್ನಗಳಿಗೆ ಮತ್ತು ಜ್ಞಾನಾರ್ಜನೆಗೆ ಅದೃಷ್ಟ ಮುಗುಳು ನಗುತ್ತದೆ. ಸಂಜೆ 6ರಿಂದ 8 ಗಂಟೆಯ ನಡುವೆ ಪ್ರಮುಖ ಸಂಭಾಷಣೆಗಳು ಮತ್ತು ನಿರ್ಧಾರಗಳಿಗೆ ವಿಶೇಷ ಶಕ್ತಿ ಸಿಗುತ್ತದೆ. ಇಂದು ಸ್ಥಳೀಯ ಪ್ರಯಾಣಗಳು ಅನಿಶ್ಚಿತ ಅವಕಾಶಗಳನ್ನು ತರುತ್ತವೆ. ಮಧ್ಯಾಹ್ನದ ಸ್ವಾಭಾವಿಕ ಪ್ರವಾಸ ಅಥವಾ ಪರ್ಯಾಯ ಮಾರ್ಗಗಳು ಹೊಸ ದೃಷ್ಟಿಕೋನಗಳನ್ನು ಪರಿಚಯಿಸಬಹುದು. ನಿಮ್ಮ ವೇಳಾಪಟ್ಟಿಗೆ ಹೊಂದಿಕೊಳ್ಳಿ. ವಿಶ್ವವು ನಿಮ್ಮ ಮಾರ್ಗವನ್ನು ಶ್ರೀಮಂತಗೊಳಿಸಬಹುದು. ಇಂದು ಪರಿಹಾರ: ಗಾಢ ನೇಳೆ ಅಥವಾ ರಾಯಲ್ ನೀಲಿ ಬಣ್ಣವನ್ನು ಧರಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಅಮಿಥಿಸ್ಟ್ ಸ್ಫಟಿಕದಿಂದ ಧ್ಯಾನ ಮಾಡಿ. ಓಂ ಗಂ ಗಣಪತಯೇ ನಮಃ 21 ಬಾರಿ ಜಪಿಸಿ. ಬಾದಾಮಿ ಮತ್ತು ಕ್ಯಾಮೊಮೈಲ್ ಚಹಾ ನಿಮ್ಮ ಬುದ್ಧಿವಂತಿಕೆ ಮತ್ತು ನೆಮ್ಮದಿಗೆ ಸಹಾಯಕ. ಇಂದು ನಿಮ್ಮ ದಿನ ಅನ್ವೇಷಣೆ, ಸ್ಪಷ್ಟತೆ ಮತ್ತು ಆನಂದದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂಟ್ರೋ. ಶನಿಯ ಆಳವಾದ ಪ್ರಭಾವದಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ಶಿಸ್ತು, ಜವಾಬ್ದಾರಿ ಮತ್ತು ದೃಢ ಸಂಕಲ್ಪ ಸ್ಪಷ್ಟವಾಗುತ್ತವೆ. ಭೂಮಿಯ ಚಿಹ್ನೆಯಾಗಿ ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ದೀರ್ಘಕಾಲೀನ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಸಣ್ಣ ಆದರೆ ನಿರಂತರ ಪ್ರಯತ್ನಗಳು ದೊಡ್ಡ ಫಲವನ್ನು ತರುತ್ತವೆ. ಅವಲೋಕನ: ಇಂದು ಪ್ರಣಯದ ಸ್ಥಿರತೆ ಭವಿಷ್ಯದ ಹಂಚಿಕೆ ಯೋಜನೆಗಳಿಂದ ಗಾಢಗೊಳ್ಳುತ್ತದೆ. ಒಂಟಿಗಳು ವಿಶ್ವಸನೀಯತೆ ಮತ್ತು ಪ್ರಬುದ್ಧತೆಯನ್ನು ಪ್ರದರ್ಶಿಸುವ ಮೂಲಕ ಆಕರ್ಷಣೆ ಪಡೆಯುತ್ತಾರೆ. ದಂಪತಿಗಳು ಪ್ರಾಯೋಗಿಕ ಕನಸುಗಳನ್ನು ಮತ್ತು ದೀರ್ಘಕಾಲೀನ ಗುರಿಗಳನ್ನು ಒಟ್ಟಿಗೆ ಚರ್ಚಿಸುವ ಮೂಲಕ ಸಂಬಂಧವನ್ನು ಬಲಪಡಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳು: ಇಂದು ಗುರುಶಕ್ತಿ ನಿಮ್ಮ ನಾಯಕತ್ವ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ. ಏಕಾಂಗಿಯಾಗಿ ಏಳುವ ಬದಲು ಸಹಕಾರದ ಅನುಗಾಮಗಳನ್ನು ಅಳವಡಿಸಿಕೊಳ್ಳಿ. ಸಹಯೋಗ ಯೋಜನೆಗಳು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಬೇಡಿಕೊಳ್ಳುತ್ತವೆ. ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಮತ್ತು ಸಹೋದ್ಯೋಗಿಗಳ ಪ್ರತಿಕ್ರಿಯೆಗೆ ಮುಕ್ತವಾಗಿರಿ. ಹಣಕಾಸಿನಲ್ಲಿ ಸ್ಥಿರತೆಗಾಗಿ ದೀರ್ಘಕಾಲೀನ ಯೋಜನೆಗಳಿಗೆ ಪ್ರಾಧಾನ್ಯತೆ ನೀಡಿ. ವ್ಯಕ್ತಿಗತ ಜೀವನ ಮತ್ತು ವೃತ್ತಿ: ಇಂದು ನಮಸ್ಕಾರ ಕುಂಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕ್ರಾಂತಿಕಾರಿ ಯುರೇನಸ್ನಿಂದ ಆಳಲ್ಪಡುವ ಕುಂಭ, ಇಂದು ನಿಮ್ಮ ನಾವೀನ್ಯತೆ ಮತ್ತು ಮಾನವೀಯ ದೃಷ್ಟಿಕೋನವು ಸ್ಪಷ್ಟವಾಗುತ್ತದೆ. ನಿಮ್ಮ ವಾಯುಚಿಹ್ನೆಯ ಸ್ವಭಾವವು ಬೌದ್ಧಿಕ ಸ್ವಾತಂತ್ರ್ಯ ಮತ್ತು ಪ್ರಗತಿಪರ ಚಿಂತನೆಗಳನ್ನು ಉತ್ತೇಜಿಸುತ್ತದೆ. ಶುಕ್ರ ಶಕ್ತಿ ನಿಮ್ಮ ಸಾಮಾಜಿಕ ಕಾಂತೀಯತೆ ಮತ್ತು ಸೃಜನಾತ್ಮಕ ಸಹಯೋಗಗಳನ್ನು ಹೆಚ್ಚಿಸುತ್ತದೆ. ಪ್ರಣಯದಲ್ಲಿ ಇಂದು ಬೌದ್ಧಿಕ ಹೊಂದಾಣಿಕೆ ಹೆಚ್ಚು ಪ್ರಭಾವಶಾಲಿ. ಆಳವಾದ ಸಂಭಾಷಣೆಗಳು ಭವ್ಯ ಸನ್ನೆಗಳಿಗಿಂತ ಗಾಢ ಬಂಧಗಳನ್ನು ನಿರ್ಮಿಸುತ್ತದೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಸಂವಾದದ ಮೂಲಕ ಸಂಬಂಧವನ್ನು ಗಾಢಗೊಳಿಸಲಿ. ಸೌಮ್ಯತೆ ಮತ್ತು ಪ್ರಾಮಾಣಿಕತೆ ಮುಖ್ಯ. ಪರಿವರ್ತನಾಶೀಲ ಒಳನೋಟಗಳು ಇಂದು ನಿಮ್ಮ ದೀರ್ಘಕಾಲದ ಊಹೆಗಳನ್ನು ಪ್ರಶ್ನಿಸಲು ಪ್ರೇರೇಪಿಸುತ್ತವೆ. ಒಂದು ಆಕಸ್ಮಿಕ ಸಂಭಾಷಣೆ ಆಳವಾದ ಆತ್ಮಾವಲೋಕನಕ್ಕೆ ದಾರಿ ತೋರಬಹುದು. ಕೆಲಸದಲ್ಲಿ ಸಹಯೋಗದ ಬುದ್ಧಿವಂತಿಕೆ ಸಮಸ್ಯೆಗಳಿಗೆ ನವೀನ ಪರಿಹಾರಗಳನ್ನು ತರುತ್ತದೆ. ವೈಯಕ್ತಿಕ ಕೆಲಸಗಳಿಂದ ಹಿಂದೆ ಸರಿದು ತಂಡದ ಚಲನಾಚರಿತೆಯನ್ನು ಪ್ರೋತ್ಸಾಹಿಸಿ. ಇಂದು ದೈಹಿಕ ಪರಿಶ್ರಮಕ್ಕಿಂತ ಮಾನಸಿಕ ಪ್ರಚೋದನೆ ಮುಖ್ಯ. ಓದು, ಚರ್ಚೆ ಅಥವಾ ಸೃಜನಾತ್ಮಕ ಚಟುವಟಿಕೆಗಳು ನಿಮ್ಮ ಮನಸ್ಸನ್ನು ಚೈತನ್ಯಗೊಳಿಸುತ್ತವೆ. ಲಘು ಸ್ಟ್ರೆಚಿಂಗ್ ಅಥವಾ ಯೋಗ ದೈಹಿಕ ಸಮತೋಲನವನ್ನು ಕಾಪಾಡುತ್ತದೆ. ಮಧ್ಯಾಹ್ನ 2ರಿಂದ 4 ಗಂಟೆಯ ನಂತರ ವಿಶ್ರಾಂತಿ ಮತ್ತು ಹೈಡ್ರೇಷನ್ ಅನ್ನು ಗಮನಿಸಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಅತೀಂದ್ರಿಯ ನೆಪ್ಚೂನ್ ಆಳ್ವಿಕೆಯ ಮೀನ, ಇಂದು ನೀವು ಸಾಗರದ ಬುದ್ಧಿವಂತಿಕೆಯ ಆಳವನ್ನು ಅನುಭವಿಸುತ್ತೀರಿ. ನಿಮ್ಮ ಸಹಾನುಭೂತಿ ಮತ್ತು ಕಲ್ಪನೆಗಳು ಪ್ರಬಲವಾಗುತ್ತವೆ. ಗೋಚರ ಮತ್ತು ಕಾಣದ ಪ್ರಪಂಚಗಳೊಂದಿಗೆ ಸಂಪರ್ಕ ಸಾಧಿಸುವ ನಿಮ್ಮ ಸಾಮರ್ಥ್ಯವು ಸ್ಪಷ್ಟವಾಗುತ್ತದೆ. ಅವಿವಾಹಿತರು ಇಂದು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಹೊಸ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ಅಸ್ತಿತ್ವದಲ್ಲಿರುವ ಸಂಬಂಧಗಳು, ಕನಸುಗಳು ಮತ್ತು ಭವಿಷ್ಯದ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವುದರಿಂದ ಗಾಢವಾಗುತ್ತವೆ. ಸಂಜೆ ಸಂಭಾಷಣೆಗಳು ರೋಮಾಂಚ ಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ. ಸತ್ಯಭಾವನೆ ಮತ್ತು ಪ್ರಾಮಾಣಿಕತೆ ಮುಖ್ಯ.
ಗುರುಶಕ್ತಿ ಇಂದು ನಿಮ್ಮ ಆಧ್ಯಾತ್ಮಿಕ ಒಳನೋಟಗಳನ್ನು ವೃದ್ಧಿಸುತ್ತದೆ. ಧ್ಯಾನ ಅಥವಾ ಜರ್ನಲಿಂಗ್ ಮೂಲಕ ಗುಪ್ತ ಅಂಶಗಳು ಹೊರಬರುತ್ತವೆ. ವೃತ್ತಿಯಲ್ಲಿ ಸೃಜನಶೀಲ ಸಹಕಾರಿಯ ಕೇಂದ್ರವಾಗುತ್ತದೆ. ನಿಮ್ಮ ಕಾಲ್ಪನಿಕ ಪರಿಹಾರಗಳು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳನ್ನು ಪ್ರಭಾವಿತಗೊಳಿಸುತ್ತವೆ. ನಿಮ್ಮ ಹೊಸ ವಿಚಾರಗಳನ್ನು ಧೈರ್ಯವಾಗಿ ಹಂಚಿಕೊಳ್ಳಿ.